ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಈಗಾಗಲೇ ನಡೀತಾ ಇದೆ. ಆರೋಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಆದರೆ ಎಲ್ಲ ಆರೋಪಿಗಳ ಪೈಕಿ ಎ1 ಪವಿತ್ರ ಗೌಡಗೆ ಟೆನ್ಷನ್ ಜಾಸ್ತಿ ಅಂತೆ. ಹಾಗಾದ್ರೆ ಪವಿತ್ರ ಗೌಡ ಟೆನ್ಷನ್ ಹೆಚ್ಚಾಗಿರೋದು ಯಾಕೆ ಗೊತ್ತಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಟ್ರಯಲ್ ಆರಂಭವಾಗ್ತಿದ್ದಂತೆ ಪವಿತ್ರ ಗೌಡಗೆ ಟೆನ್ಷನ್. ದರ್ಶನ್ ಭೇಟಿಗೆ ಪವಿತ್ರ ಗೌಡ ನಿರಂತರ ಪ್ರಯತ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ಎ1 ಪವಿತ್ರ ಗೌಡಗೆ ಎಲ್ಲರಿಗಿಂತ ಜಾಸ್ತಿ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇದೀಗ ಕೋರ್ಟ್ನಲ್ಲಿ ಟ್ರಯಲ್ ಪ್ರಾರಂಭ ಆಗಿದೆ. ಹೀಗಾಗಿ ಪವಿತ್ರ ಗೌಡ ತನ್ನ ಮೇಲಿನ ಆರೋಪಗಳಿಗೆ ಸರಿಯಾದ ಉತ್ತರ ನೀಡಬೇಕಿದೆ. ಅಷ್ಟೇ ಅಲ್ಲದೆ ಜೈಲಿಗೆ ಹೋದ ಮೇಲೆ ಪವಿತ್ರ ಗೌಡಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಂತೆ. ಹೀಗಾಗಿ ಸಹಾಯಕ್ಕಾಗಿ ದರ್ಶನ್ ಭೇಟಿಗೆ ಮುಂದಾಗಿದ್ದಾರಂತೆ. ಹೌದು, ಇತ್ತೀಚೆಗಷ್ಟೇ ಜೈಲಿನ ರಾಜಾತಿಥ್ಯ ಬೆಳಕಿಗೆ ಬಂದ ಮೇಲೆ ಜೈಲಿನಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು. ಅದರಲ್ಲೂ ಎಡಿಜಿಪಿ ದಯಾನಂದ್ ಎತ್ತಂಗಡಿ ಆದ್ಮೇಲೆ ಆ ಜಾಗಕ್ಕೆ ಅಲೋಕ್ ಕುಮಾರ್ ನೇಮಕವಾಗಿತ್ತು. ಇತ್ತೀಚೆಗಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿ ಮಾಡಿದ್ರು. ಈ ವೇಳೆ ಪವಿತ್ರ ಗೌಡ ದರ್ಶನ್ ಭೇಟಿಗೆ ಅವಕಾಶ ಕೇಳಿದ್ದಾರೆ ಎಂಬುದು ಗೊತ್ತಾಗಿದೆ. ಟ್ರಯಲ್ ಶುರುವಾಗಿದ್ದು ಒಮ್ಮೆ ದರ್ಶನ್ ಭೇಟಿ ಮಾಡಿಸಿ ಎಂದು ಅಲೋಕ್ ಕುಮಾರ್ ಬಳಿ ಕೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಪವಿತ್ರ ಗೌಡ ಮನವಿಗೆ ಅಲೋಕ್ ಕುಮಾರ್ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಅವಶ್ಯಕತೆ ಇದೆಯಾ ಎಂದು ಹೇಳಿದ್ದಾರಂತೆ. ಆದ್ರೆ ಪವಿತ್ರ ಗೌಡಗೆ ಅರ್ಜೆಂಟ್ ಆಗಿ ಆರ್ಥಿಕ ಸಹಾಯ ಬೇಕಾಗಿದ್ದು ಜೈಲಿನ ಅಧಿಕಾರಿ ಸಿಬ್ಬಂದಿ ಮೂಲಕ ಮೆಸೇಜ್ ರವಾನೆ ಮಾಡಿರೋದಾಗಿ ತಿಳಿದು ಬಂದಿದೆ. ಆದ್ರೆ ದರ್ಶನ್ ಮಾತ್ರ ಇದಾವುದಕ್ಕೂ ಸೊಪ್ಪು ಹಾಕಿಲ್ಲ ಅನ್ನೋ ವಿಚಾರ ತಿಳಿದು ಬಂದಿದೆ. ಪವಿತ್ರ ಎಷ್ಟೇ ಪ್ರಯತ್ನ ಪಟ್ರು ದರ್ಶನ್ ಮಾತ್ರ ಭೇಟಿಗೆ ಒಪ್ಪಿಗೆ ನೀಡುತ್ತಿಲ್ಲವಂತೆ. ಪವಿತ್ರಗಾಗಿಯೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಭಾಗಿಯಾಗಿರೋ ಆರೋಪಿ ದರ್ಶನ್ಗೀಗ ಪವಿತ್ರ ಗೌಡ ಬೇಡವಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.